ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 25ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇತ್ತೀಚೆಗೆ ಕರಡಿ ಬೆಕ್ಕು ಮತ್ತು ಸಣ್ಣ ಪಂಜದ ನೀರು ನಾಯಿ ಎಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ್ ರಾಷ್ಟ್ರೀಯ ಉದ್ಯಾನವನ, ರಾಯಲ್ ಮಾನಸ್ ರಾಷ್ಟ್ರೀಯ ಉದ್ಯಾನವನ, ಒರಾಂಗ್ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ರೀಸೆಂಟ್ ಆಗಿ ಕರಡಿ ಬೆಕ್ಕು ಮತ್ತು ಸಣ್ಣ ಪಂಜದ ನೀರು ನಾಯಿ ಪತ್ತೆ ಆಗಿರುತ್ತೆ. ಭಾರತದ ನಕ್ಷೆಯಲ್ಲಿ ಅಸ್ಸಾಂ ಈ ಒಂದು ಭಾಗದಲ್ಲಿ ಬರುತ್ತೆ. ಈ ಅಸ್ಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ವಾ, ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಅದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ರೀಸೆಂಟ್ ಆಗಿ ಈ ಎರಡು ಒಂದು ಪ್ರಾಣಿಗಳು ಕಂಡುಬರುತ್ತೆ. ಒಂದು ಬಿಂತುರಾಂಗ್ ಅಂತ ಕೂಡ ಕರೀತಾರೆ ಅಥವಾ ಕರಡಿ ಬೆಕ್ಕು ಅಂತ ಕೂಡ ಕರೀತಾರೆ. ಅದರ ಹೆಸರು ಎರಡೂ ಕೂಡ ಇದೆ, ಬಿಂತು ರಾಂಗ್ ಅಥವಾ ಕರಡಿ ಬೆಕ್ಕು. ಎರಡನೇದಾಗಿ ಸಣ್ಣ ಪಂಜರದ ನೀರು ನಾಯಿ. ಈ ಎರಡೂ ಒಂದು ಪ್ರಾಣಿಗಳು ಇಲ್ಲಿ ಪತ್ತೆ ಆಗುತ್ತೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ. ಈ ಕರಡಿ ಬೆಕ್ಕೇನಿದೆ ಅಲ್ವಾ, ಇದು ಮರದ ಮೇಲೆ ನಮಗೆ ಕಂಡು ಬರುತ್ತೆ ಮತ್ತು ಇದರ ಸಂಖ್ಯೆಗಳು ಏನಾಗ್ತಾ ಇದೆ, ಕ್ಷೀಣಿಸ್ತಾ ಬರ್ತಾ ಇದೆ. ಇದರ ಸಂಖ್ಯೆ ಬಹಳಷ್ಟು ಒಂದು ಕಮ್ಮಿ ಆಗ್ತಾ ಇದೆ. ಹಾಗಾಗಿ IUCN ಏನ್ ಹೇಳಿದೆ ಅಂದ್ರೆ ಇದು ಅಪಾಯದ ಅಂಚಿನಲ್ಲಿರುವಂತಹ ಪ್ರಾಣಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಏನ್ ಡಿಕ್ಲೇರ್ ಮಾಡಿದೆ ಅಂದ್ರೆ ಈ ಬಿಂತುರಾಂಗ್ ಅಥವಾ ಕರಡಿ ಬೆಕ್ಕನ್ನ ಅಪಾಯದ ಅಂಚಿನಲ್ಲಿರುವಂತಹ ಪ್ರಾಣಿ ಅಂತ ಹೇಳಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಟೋಟಲ್ ಆಗಿ ಏನು ಸಸ್ತನಿ ಪ್ರಭೇದಗಳ ಸಂಖ್ಯೆ 37 ಕಂಡು ಬರುತ್ತೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ, ಈ ಎರಡನ್ನ ಸೇರಿ. ಇನ್ನು ಸಣ್ಣ ಪಂಜರದ ನೀರು ನಾಯಿ ಇದು ಭಾರತ, ಚೀನಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತೆ. ಭಾರತ, ಚೀನಾ, ದಕ್ಷಿಣ ಚೀನಾ ಮತ್ತು ಆಗ್ನೇಯ ಏಷ್ಯಾದ ಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಬಿಂತುರಾಂಗ್ ಅಥವಾ ಕರಡಿ ಬೆಕ್ಕೇನಿದೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ. ಅಸ್ಸಾಂ ಇವಾಗ ಸುದ್ದಿಯಲ್ಲಿದೆ ಅಲ್ವಾ, ಅಸ್ಸಾಂ ಈ ಭಾಗದಲ್ಲಿದೆ. ಅಸ್ಸಾಂನ ಸುತ್ತ ಯಾವ ಯಾವ ರಾಜ್ಯಗಳು ನಮಗೆ ಕಂಡು ಬರುತ್ತೆ? ಅಸ್ಸಾಂ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮುಂದೆ ಇಲ್ಲಿ ಮೇಲ್ಗಡೆ ಅರುಣಾಚಲ ಪ್ರದೇಶ ಕಂಡು ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ನಾಗಾಲ್ಯಾಂಡ್ ಇದೆ, ಅದರ ಕೆಳಗಡೆ ಮಣಿಪುರ್ ಬರುತ್ತೆ. ಹಾಗೆ ಇಲ್ಲಿ ಮಿಜೋರಾಂ ಇದೆ ಮತ್ತು ತ್ರಿಪುರ ಹಾಗೂ ಮೇಘಾಲಯ. ಈ ಎಲ್ಲ ರಾಜ್ಯಗಳ ಜೊತೆ ಏನು ಅಸ್ಸಾಂ ಏನ್ ಮಾಡಿದೆ, ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಈಶಾನ್ಯ ರಾಜ್ಯಗಳಲ್ಲಿ ಬಿಂತುರಾಂಗ್ ಅಥವಾ ಕರಡಿ ಬೆಕ್ಕು ನಮಗೆ ಕಂಡು ಬರುತ್ತೆ ಮುಖ್ಯವಾಗಿ. ಸೊ ಅದರ ಒಂದು ಹ್ಯಾಬಿಟೇಟ್ ಪ್ಲೇಸ್ ಕೂಡ ಈ ಈಶಾನ್ಯ ರಾಜ್ಯಗಳು ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಕಂಡು ಬರುತ್ತೆ ಅಂತ ಕೂಡ ಕೇಳಬಹುದು, ಯಾವುದೇ ಪಾಯಿಂಟ್ ಅನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು. ಮತ್ತು ಇದು ಅಪಾಯದ ಅಂಚಿನಲ್ಲಿರುವಂತಹ ಪ್ರಾಣಿ ಕೂಡ ಆಗುತ್ತೆ. ಯಾವುದು? ಬಿಂತುರಾಂಗ್ ಅಥವಾ ಕರಡಿ ಬೆಕ್ಕು. ಮುಂದಿನ ಪ್ರಶ್ನೆ, ಒಡಿಸಿಯಸ್ ಬಾಹ್ಯಾಕಾಶ ನೌಕೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಅಮೆರಿಕ, ಚೀನಾ, ರಷ್ಯಾ, ಭಾರತ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಅಮೆರಿಕಾದ ಖಾಸಗಿ ಕಂಪನಿ ಏನಿದೆ ಅದು ಒಡಿಸಿಯಸ್ ಅನ್ನುವಂತಹ ಬಾಹ್ಯಾಕಾಶ ನೌಕೆಯನ್ನ ಚಂದ್ರನ ದಕ್ಷಿಣ ಭಾಗಕ್ಕೆ ಕಳಿಸಿದೆ. ಇನ್ಟಿಟ್ಯೂ ಮಷೀನ್ ಅನ್ನುವಂತಹ ಕಂಪನಿ ಹೆಸರು ನೆನಪಿಟ್ಕೋಬೇಕು.
ಇನ್ಟಿಟ್ಯೂವ್ ಮಷೀನ್ ಅನ್ನುವಂತಹ ಅಮೆರಿಕಾದ ಖಾಸಗಿ ವಾಣಿಜ್ಯ ಕಂಪನಿ ತನ್ನ ಒಂದು ನೌಕೆಯನ್ನ ODCS ಅನ್ನುವಂತಹ ಬಾಹ್ಯಾಕಾಶ ನೌಕೆಯನ್ನ ಚಂದ್ರನ ದಕ್ಷಿಣ ಭಾಗಕ್ಕೆ ಕಳಿಸಿದೆ. ಒಂದು ಲ್ಯಾಂಡರ್ ಅನ್ನ ಲ್ಯಾಂಡ್ ಮಾಡಿದೆ ದಕ್ಷಿಣ ಭಾಗದಲ್ಲಿ. ಈ ODCSಗೆ IM-1 ಲ್ಯಾಂಡರ್ ಅಂತ ಕೂಡ ಕರೀತಾರೆ. IM-1 ಲ್ಯಾಂಡರ್ ಅಂತ ಕೂಡ ಕರೀತಾರೆ. ಈ ಮೂಲಕ ಚಂದ್ರನ ಅಂಗಳವನ್ನ ಪ್ರವೇಶ ಮಾಡಿದಂತಹ ಮೊದಲ ಖಾಸಗಿ ಕಂಪನಿ ಆಗತ್ತೆ. ಯಾವುದು? ಇನ್ಟಿಟ್ಯೂವ್ ಮಷೀನ್. ಕೇಳ್ತಾರೆ ಎಕ್ಸಾಮ್ನಲ್ಲಿ, ಪ್ರಥಮ ಖಾಸಗಿ ಕಂಪನಿ ಯಾವುದು ಅಂತ ಕೇಳಿದ್ರೆ ಇನ್ಟಿಟ್ಯೂವ್ ಮಷೀನ್ ಆಗತ್ತೆ. ನೌಕೆಯ ಹೆಸರು ನೆನ್ಪಿಟ್ಕೋಬೇಕು, ಕಂಪನಿಯ ಹೆಸರನ್ನ ಕೂಡ ನೆನ್ಪಿಟ್ಕೋಬೇಕು. ಆಲ್ರೆಡಿ ಚಂದ್ರನ ಮೇಲೆ ಅಮೆರಿಕಾದ ನಾಸಾ, ಚೀನಾದ CNSA, ಭಾರತದ ಇಸ್ರೋ, ಜಪಾನಿನ ಜಾಕ್ಸಾ ಈ 4 ದೇಶಗಳ ಸರ್ಕಾರಿ ಸಂಸ್ಥೆಗಳೇನ್ ಮಾಡಿದೆ, ಚಂದ್ರನ ಅಂಗಳವನ್ನ ಪ್ರವೇಶ ಮಾಡಿದೆ. ಅಂದ್ರೆ ಬಾಹ್ಯಾಕಾಶ ನೌಕೆಗಳನ್ನ, ಲ್ಯಾಂಡರ್ಗಳನ್ನ ಕಳಿಸಿದೆ. ಆದರೆ ಪ್ರಥಮ ಬಾರಿಗೆ ಒಂದು ಖಾಸಗಿ ಕಂಪನಿ, ಇನ್ಟಿಟ್ಯೂವ್ ಮಷೀನ್ ಅನ್ನುವಂತಹ ಖಾಸಗಿ ಕಂಪನಿ ಏನ್ ಮಾಡಿದೆ, ಚಂದ್ರನ ಅಂಗಳವನ್ನ ಪ್ರವೇಶ ಮಾಡಿದೆ. ಏನು ಉದ್ದೇಶ ಅಂತಂದ್ರೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿರಬಹುದಾದಂತಹ ನೀರಿನ ಗಡ್ಡೆಗಳ ಬಗ್ಗೆ ಅಧ್ಯಯನ ಮಾಡೋಕೆ, ಹಾಗೆ ನಿಖರವಾಗಿ ಚಂದ್ರನ ಮೇಲೆ ಇರುವಂತಹ ಒಂದು ವಾತಾವರಣವನ್ನ ಅಧ್ಯಯನ ಮಾಡೋಕೆ, ಹವಾಮಾನದ ಕುರಿತು ಮಾಹಿತಿಯನ್ನು ಕಲೆ ಹಾಕೋದು ಈ ಒಂದು ಬಾಹ್ಯಾಕಾಶ ನೌಕೆಯ ಒಂದು ಉದ್ದೇಶ ಆಗುತ್ತೆ. ಮುಂದಿನ ಪ್ರಶ್ನೆ, ಜೆಮಿನಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಗೂಗಲ್ನ ಕೃತಕ ಬುದ್ಧಿಮತ್ತೆ, ಸರ್ಚ್ ಇಂಜಿನ್, ಆಪರೇಟಿಂಗ್ ಸಿಸ್ಟಮ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಜೆಮಿನಿ ಅನ್ನೋದು ಗೂಗಲ್ ಕಂಪನಿಯ ಒಂದು ಆರ್ಟಿಫಿಷಿಯಲ್ ಟೂಲ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಫಿಷಿಯಲ್ ಟೂಲ್ ಆಗುತ್ತೆ. ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಕನ್ನಡದಲ್ಲಿ ನಾವು ಕರಿತೀವಿ. ಸೊ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ, ಏನಾದರೂ ಕ್ವಶನ್ಸ್ ಅನ್ನ ಕೇಳ್ತೀವಿ. ಅದೇ ರೀತಿ ಒಬ್ಬ ಪತ್ರಕರ್ತರು ಏನ್ ಮಾಡಿದ್ದಾರೆ, ಸೊ ಗೂಗಲ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಆದಂತಹ ಜೆಮಿನಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ಯಾಸಿಸ್ಟ್ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಫ್ಯಾಸಿಸ್ಟ್ ಅಂತಂದ್ರೆ ಪ್ರತಿಗಾಮಿ ಅಥವಾ ನಿರಂಕುಶ ಪ್ರಭುತ್ವವನ್ನ ಮಾಡ್ತಾ ಇರುವಂತಹ ಒಬ್ಬ ರಾಜಕೀಯ ವ್ಯಕ್ತಿಗೆ ಫ್ಯಾಸಿಸ್ಟ್ ಅಂತ ಕರೀತಾರೆ. ಆದರೆ ನರೇಂದ್ರ ಮೋದಿ ಅವರು ನಿರಂಕುಶ ಆಡಳಿತವನ್ನ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ಅವರು ನಿರಂಕುಶ ಆಡಳಿತವನ್ನ ಮಾಡೋಕೆ ಸಾಧ್ಯ ಕೂಡ ಇಲ್ಲ. ಆದರೆ ಇಲ್ಲಿ ಗೂಗಲ್ನ ಈ ಒಂದು ಜೆಮಿನಿ ಟೂಲ್ ಏನ್ ಮಾಡುತ್ತೆ, ಹೌದು, ಕೆಲವೊಬ್ಬ ಒಂದು ತತ್ವಜ್ಞಾನಿಗಳ ಪ್ರಕಾರ ಅಥವಾ ಕೆಲವೊಬ್ಬ ಪತ್ರಕರ್ತರ ಪ್ರಕಾರ ನರೇಂದ್ರ ಮೋದಿ ಅವರು ಫ್ಯಾಸಿಸ್ಟ್ ಅಂತ ಹೇಳಿ ಒಂದು ಮಾತನ್ನ ಹೇಳುತ್ತೆ. ಸೊ ಇದೇ ಪ್ರಶ್ನೆಯನ್ನ ಯುಕ್ರೇನ್ನ ಅಧ್ಯಕ್ಷರಾದಂತಹ ಜೆಲೆನ್ಸ್ಕಿ ಅವರ ಬಗ್ಗೆ ಕೇಳಿದಾಗ ಅದು ಇಲ್ಲ ಅಂತ ಹೇಳುತ್ತೆ. ಹಾಗಾಗಿ ಇವಾಗ ಈ ಒಂದು ಕಾನ್ಸೆಪ್ಟ್ ಏನಿದೆ, ಸೊ ಇದು ಒಂದು ರಾಜಕೀಯ ವಲಯದಲ್ಲಿ ಮತ್ತು ಟೆಕ್ನಾಲಜಿಕಲ್ ವಲಯದಲ್ಲಿ ಬಿರುಗಾಳಿಯನ್ನ ಬೀಸಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿರುವಂತಹ ಒಬ್ಬ ಪ್ರೆಸ್ಟೀಜಿಯಸ್ ಪರ್ಸನ್ ನರೇಂದ್ರ ಮೋದಿ ಅವರು ಅತ್ಯಂತ ಪಾಪ್ಯುಲರ್ ಪೊಲಿಟಿಷಿಯನ್, ಪ್ರೆಸೆಂಟ್ ವರ್ಲ್ಡ್ ನಲ್ಲಿ ಅತ್ಯಂತ ಪಾಪ್ಯುಲರ್ ಪೊಲಿಟಿಷಿಯನ್. ಅವರ ಬಗ್ಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ಅನ್ನ ಟೆಕ್ನಾಲಜಿಕಲ್ ಆಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ಸ್ವಲ್ಪ ಏನಾಗುತ್ತೆ, ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕಾಗಿರೋದು ಇದು ಒಂದೇ ಪಾಯಿಂಟ್, ಏನು ಅಂದ್ರೆ ಜೆಮಿನಿ ಅನ್ನೋದು ಯಾವ ಒಂದು ಕೃತಕ ಬುದ್ಧಿಮತ್ತೆ ಆಗುತ್ತೆ, ಯಾವ ಕಂಪನಿಗೆ ಸಂಬಂಧಪಡುತ್ತೆ ಅಂದ್ರೆ ಗೂಗಲ್ಗೆ ಸಂಬಂಧಪಡುತ್ತೆ. ಅಷ್ಟು ತಮಗೆ ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ಗೂಗಲ್ನ CEO ಯಾರಿದ್ದಾರೆ ಅಂದ್ರೆ ಸುಂದರ್ ಪಿಚೈ. ಗೂಗಲ್ನ CEO ಸುಂದರ್ ಪಿಚೈ ಗೂಗಲ್ನ CEO ಇದ್ದಾರೆ. ಮುಂದಿನ ಪ್ರಶ್ನೆ, ಸರ್ಕಾರದ ವರದಿಯ ಪ್ರಕಾರ 2022-2023ರಲ್ಲಿ ಭಾರತದ ನೈಜ ರಾಷ್ಟ್ರೀಯ ತಲಾ ವರಮಾನ ಎಷ್ಟಿದೆ ಅಂತ ಪ್ರಶ್ನೆ. ಆಯ್ಕೆಗಳು: 72,805 ರೂಪಾಯಿ, 98,374 ರೂಪಾಯಿ, 1,54,000 ರೂಪಾಯಿ, 2,54,000 ರೂಪಾಯಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 2022 ಹಾಗೂ 2023ರ ಒಂದು ವರದಿಯ ಪ್ರಕಾರ ಭಾರತದ ರಾಷ್ಟ್ರೀಯ ತಲಾ ವರಮಾನ ಎಷ್ಟಿದೆ ಅಂದರೆ 98,374 ರೂಪಾಯಿ ಇದೆ. ಸೊ ಇದೇ ಒಂದು ತಲಾ ವರಮಾನ 2014 ಹಾಗೂ 15ರಲ್ಲಿ 72,805 ರೂಪಾಯಿ ಇತ್ತು. ಸೊ ನಿಮ್ಮ ಎಕ್ಸಾಮ್ನಲ್ಲಿ ಡಾಟಾ ಕೇಳ್ತಾ ಇರ್ತಾರೆ, ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅಥವಾ ರಾಷ್ಟ್ರೀಯ ಇನ್ಕಮ್ ಎಷ್ಟಿದೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಬಿಕಾಸ್ ಇವಾಗ ಏನು
ಫೈನಾನ್ಷಿಯಲ್ ಇಯರ್ ಒಂದು ಸ್ಟಾರ್ಟ್ ಆಗುತ್ತಲ್ವಾ, ಬಜೆಟ್ ಎಲ್ಲ ಮಂಡನೆ ಆಗಿದೆ. ಬಜೆಟ್ ಮೇಲೆ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಇಂತಹ ಡಾಟಾಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಕೂಡ ಮಧ್ಯಂತರ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿತು. ಯಾರು? ನಿರ್ಮಲಾ ಸೀತಾರಾಮನ್ ಅವರು 6ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ದಾಖಲೆಯ 15ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂಥವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರನ್ನ ಬಿಟ್ಟರೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸೊ ಎಲ್ಲ ಪಾಯಿಂಟ್ಸ್ ಅನ್ನ ನಿಮ್ಮ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ಹೆಚ್ಚು ನೀರು ಸಂಗ್ರಹ ಸಾಮರ್ಥ್ಯ ಇರುವಂತಹ ಜಲಾಶಯ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು: ಆಲಮಟ್ಟಿ ಜಲಾಶಯ, ಸೂಫಾ ಜಲಾಶಯ, ಲಿಂಗನಮಕ್ಕಿ ಜಲಾಶಯ, ಭದ್ರಾ ಜಲಾಶಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಲಿಂಗನಮಕ್ಕಿ ಜಲಾಶಯ ಏನಿದೆ ಅಲ್ವಾ, ಇದು ನಮ್ಮ ಕರ್ನಾಟಕದ ಅತಿ ಹೆಚ್ಚು ನೀರು ಸಂಗ್ರಹಣಾ ಸಾಮರ್ಥ್ಯ, ಅತಿ ಹೆಚ್ಚು ಕೆಪಾಸಿಟಿ ಇರುವಂತಹ ಒಂದು ಡ್ಯಾಮ್ ಅಥವಾ ಜಲಾಶಯ ಆಗುತ್ತೆ. ಜಲಾಶಯಗಳ ಬಗ್ಗೆ ನಿಮ್ಮ ಜಿಯೋಗ್ರಫಿ ಸೆಕ್ಷನ್ ಅಲ್ಲಿ ಕೂಡ ಕೇಳ್ತಾರೆ. ಯಾವ ಜಲಾಶಯ ಯಾವ ಊರಲ್ಲಿ ಇದೆ, ಯಾವ ಜಿಲ್ಲೆಗೆ ಸಂಬಂಧಪಡುತ್ತೆ ಅಂತ ಯೂಶುವಲಿ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ. ಬಟ್ ಹೈಯೆಸ್ಟ್ ಕೆಪಾಸಿಟಿ ಇರುವಂತಹ ಜಲಾಶಯ ಯಾವುದು ಅಂತ ಹೇಳಿ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಅತಿ ಹೆಚ್ಚು ಕೆಪಾಸಿಟಿ ಇರೋದು, ನೀರು ಸಂಗ್ರಹಣಾ ಸಾಮರ್ಥ್ಯ ಇರೋದು ಲಿಂಗನಮಕ್ಕಿ ಜಲಾಶಯ. ಇದು ಎಲ್ಲಿ ಬರುತ್ತೆ ಅಂದ್ರೆ ಶಿವಮೊಗ್ಗದಲ್ಲಿ ಬರುತ್ತೆ. ಶಿವಮೊಗ್ಗದಲ್ಲಿ ಲಿಂಗನಮಕ್ಕಿ ಜಲಾಶಯ ಬರುತ್ತೆ. ಎರಡನೇ ಕೆಪಾಸಿಟಿ, ಅತಿ ಹೆಚ್ಚು ಕೆಪಾಸಿಟಿ ಇರುವಂಥದ್ದು ಫಸ್ಟ್ ಲಿಂಗನಮಕ್ಕಿ ಜಲಾಶಯ. ಎರಡನೇದಾಗಿ ಸೂಫಾ ಜಲಾಶಯ, ಇದು ಉತ್ತರ ಕನ್ನಡದಲ್ಲಿ ಬರುತ್ತೆ, ಸೂಫಾ ಜಲಾಶಯ. ಮೂರನೇದಾಗಿ ಆಲಮಟ್ಟಿ ಜಲಾಶಯ, ಇದು ಇರೋದು ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಜಲಾಶಯ ಇದೆ. ಮೂರನೇ ಒಂದು ಅತಿ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಇದೆ. ಎಷ್ಟು ಸಂಗ್ರಹಣಾ ಸಾಮರ್ಥ್ಯ ಇದೆ ಅದು ಬೇಕಾಗಿಲ್ಲ, ಬಟ್ ಎಲ್ಲಿ ಹೈಯೆಸ್ಟ್ ಇದೆ ಅಷ್ಟು ಗೊತ್ತಿದ್ರೆ ಸಾಕು. ಇನ್ನು ಅತಿ ಹೆಚ್ಚು ಆಲ್ರೆಡಿ ನೀರು ಇರೋದು ಎಲ್ಲಿ ಅಂತ ಕೇಳಿದ್ರೆ ಅದು ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ನೀರು ಪ್ರೆಸೆಂಟ್ ಇದೆ. ಬಟ್ ಸಂಗ್ರಹಣಾ ಸಾಮರ್ಥ್ಯ ಬೇರೆ, ಪ್ರೆಸೆಂಟ್ ಇರುವಂತಹ ಒಂದು ಕಂಟೆಂಟ್ ಬೇರೆ. ಪ್ರೆಸೆಂಟ್ ಎಷ್ಟು ಒಂದು ನೀರಿದೆ, ಎಷ್ಟು ಸಾಮರ್ಥ್ಯದಲ್ಲಿ ನೀರು ತುಂಬಿಕೊಂಡಿದೆ ಪ್ರೆಸೆಂಟ್ ಅನ್ನೋದು ಡಿಫರೆಂಟ್ ಆಗುತ್ತೆ. ಅದು ಆಲಮಟ್ಟಿಯಲ್ಲಿ ಹೈಯೆಸ್ಟ್ ಬರುತ್ತೆ. ಇಷ್ಟು ತಮಗೆ ಗೊತ್ತಿರಬೇಕು. ಮತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಜಲಾಶಯ ಇದೆ, ಅದು ಪ್ರಮುಖ ಜಲಾಶಯಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಉದಾಹರಣೆಗೆ ವಾಣಿ ವಿಲಾಸ ಸಾಗರ ಜಲಾಶಯ, ಅದು ಚಿತ್ರದುರ್ಗದಲ್ಲಿ ಬರುತ್ತೆ. ಹಾಗೆ ನಾರಾಯಣಪುರ ಜಲಾಶಯ ಯಾದಗಿರಿಯಲ್ಲಿ ಬರುತ್ತೆ. ಹೀಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ಜಲಾಶಯಗಳಿದೆ ಅಂತ ಹೇಳಿ ತಮಗೆ ಮಿನಿಮಮ್ ನಾಲೆಡ್ಜ್ ಇರಬೇಕಾಗುತ್ತೆ. ಇನ್ನು ಕರ್ನಾಟಕದಲ್ಲಿ 223 ತಾಲೂಕುಗಳಲ್ಲಿ ಬರ ಘೋಷಣೆಯನ್ನು ಕೂಡ ರೀಸೆಂಟ್ ಆಗಿ ಮಾಡ್ತಾರೆ. ಹಾಗೆ ಕರ್ನಾಟಕ ಹಲವಾರು ಒಂದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಕರ್ನಾಟಕಕ್ಕೆ ಒಂದು ಶಕ್ತಿ ಯೋಜನೆ ಏನಿದೆ, ಕರ್ನಾಟಕದ ಶಕ್ತಿ ಯೋಜನೆ ಉಚಿತವಾಗಿ ಮಹಿಳೆಯರಿಗೆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡೋಕೆ ಅವಕಾಶವನ್ನು ಕೊಡುವಂತಹ ಯೋಜನೆ. ಇದಕ್ಕೆ ಸ್ಕಾಚ್ ಅವಾರ್ಡ್ ಕೂಡ ಬಂತು, ರೀಸೆಂಟ್ ಆಗಿ ಸ್ಕಾಚ್ ಅವಾರ್ಡ್ ಕೂಡ ಬಂತು. ಹಾಗೆ ಕರ್ನಾಟಕದ ತೋಟಗಾರಿಕಾ ಇಲಾಖೆ ಜೇಂಖಾರ್ ಅನ್ನುವಂತಹ ಬ್ರ್ಯಾಂಡ್ನ ಅಡಿಯಲ್ಲಿ ಜೇನುತುಪ್ಪವನ್ನು ಮಾರಾಟ ಮಾಡ್ತಾ ಇದೆ. ಹಾಗೆ ಕರ್ನಾಟಕದ ಒಂದು ಅನ್ನ ಸುವಿಧಾ ಯೋಜನಾ 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಒಂದು ಫುಡ್ ಡೆಲಿವರಿ ಆ್ಯಪ್ ಮೂಲಕ ದವಸ ಧಾನ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಯೋಜನೆ ಆಗುತ್ತೆ, ಆಹಾರ ಧಾನ್ಯಗಳನ್ನು. ಇನ್ನು ಕರ್ನಾಟಕ ಸರ್ಕಾರ ರಾಗಿ ಮಾಲ್ಟನ್ನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಾರದಲ್ಲಿ 3 ದಿನ ಕೊಡೋಕೆ ಮುಂದಾಗಿದೆ. ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ರಾಗಿ ಮಾಲ್ಟನ್ನು ಕೊಡೋಕೆ ಎಷ್ಟು ದಿನ ಕೊಡ್ತಾರೆ ಅಂತ ಎಕ್ಸಾಮ್ನಲ್ಲಿ ಕೇಳ್ತಾರೆ. 3 days ಕೊಡ್ತಾರೆ. ಹಾಗೆ ಕರ್ನಾಟಕ ರೀಸೆಂಟ್ ಆಗಿ ಕರ್ನಾಟಕದ ದೇವನಹಳ್ಳಿಯಲ್ಲಿ ಬೋಯಿಂಗ್ ತನ್ನ ರಿಸರ್ಚ್ ಸೆಂಟರ್ ಅನ್ನು ಕೂಡ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಕರ್ನಾಟಕದ ದೇವನಹಳ್ಳಿಯಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವರ್ಷದ ಅತ್ಯುತ್ತಮ ವಿಮಾನ ನಿಲ್ದಾಣ ಅನ್ನುವಂತಹ ಪ್ರಶಸ್ತಿ ಕೂಡ ಬಂತು. ಹಾಗೆ ಕರ್ನಾಟಕದಲ್ಲಿ ನಮ್ಮ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣ ಅವರನ್ನ ಘೋಷಣೆ ಮಾಡಿದ್ರು. ಹೀಗೆ ಹಲವಾರು ವಿಷಯಗಳಿಗೆ ಕರ್ನಾಟಕ ನ್ಯೂಸ್ನಲ್ಲಿ ಇದೆ. ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಆಲ್ರೆಡಿ. ಅದರ ಲಿಂಕನ್ನು ಹಳೆಯ ಕ್ಲಾಸ್ಗಳನ್ನು ತಾವು ನೋಡ್ತಾ ಬರ್ತಾ ಇದ್ರೆ ತಮಗೆ ಒಂದು ಐಡಿಯಾ ಇರುತ್ತೆ. ಹಳೆಯ ಕ್ಲಾಸ್ಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ದಯವಿಟ್ಟು ಒಂದು ಸಲ ಆ ಒಂದು ಲಿಂಕನ್ನು ತಾವು ಚೆಕ್ ಮಾಡ್ಕೋಬೇಕು. ಮತ್ತು ಹಳೆಯ ಕ್ಲಾಸ್ಗಳನ್ನು ಎವ್ರಿ ಡೇ ಅಪ್ಡೇಟ್ ಮಾಡ್ಕೋಬೇಕು. ಎವ್ರಿ ಡೇ ನಿಮ್ಮ ಅಮೂಲ್ಯವಾದ 15 ರಿಂದ 20 ನಿಮಿಷವನ್ನು ನೀವು ಜಾಯಿನ್ ಟು ಲರ್ನ್
ಯೂಟ್ಯೂಬ್ನಲ್ಲಿ ಬರುವಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ ಮೇಲೆ ಇನ್ವೆಸ್ಟ್ ಮಾಡಿ. ನಿಮಗೆ 4 ರಿಂದ 5 ನ್ಯೂಸ್ ಪೇಪರ್ಸ್ಗಳನ್ನು ಓದೋದು ತಪ್ಪುತ್ತೆ. ಆ ಒಂದು ಟೈಮ್ ಸೇವ್ ಆಗುತ್ತೆ. ನಿಮಗೆ ಕೇವಲ 15 ರಿಂದ 20 ನಿಮಿಷ ನೀವು ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಕರೆಂಟ್ ಅಫೇರ್ಸ್ನ ವಿಡಿಯೋಸ್ ಮೇಲೆ ಅಂತ ಹೇಳ್ತಾ ಮುಂದಿನ ಪಾಯಿಂಟನ್ನು ನೋಡೋಣ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳಲ್ಲಿ ಕೇವಲ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಬರುತ್ತೆ. ಆದಿತ್ಯ L1. ಆದಿತ್ಯ L1 ಅನ್ನೋದು ಸೂರ್ಯನ ಒಂದು ಅಧ್ಯಯನಕ್ಕೆ ಸಂಬಂಧಪಡುತ್ತೆ. ಇದು ಇಸ್ರೋದ ಒಂದು ಮಿಷನ್ ಆಗುತ್ತೆ. ಇಸ್ರೋದ ಮಿಷನ್ ಆದಿತ್ಯ L1. ಆದಿತ್ಯ L1 ನಲ್ಲಿರುವಂತಹ ಸುಧಾರಿತ ಸೆನ್ಸರ್ ಏನ್ ಮಾಡಿದೆ, ಸೌರ ಜ್ವಾಲೆಯನ್ನ ಪತ್ತೆ ಹಚ್ಚಿದೆ. ಅದರ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಸೌರ ಜ್ವಾಲೆಯನ್ನ ಪತ್ತೆ ಮಾಡಿದೆ. ಹಾಗೆ ಇಸ್ರೋ ಹಲವಾರು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಇಸ್ರೋದ ಒಂದು ಯೋ ಮಿತ್ರ ಅನ್ನುವಂಥ ಕಾನ್ಸೆಪ್ಟ್ಗಾಗಿ ನ್ಯೂಸ್ ಅಲ್ಲಿದೆ. ಏನಿದು ಯೋ ಮಿತ್ರ ಅಂದ್ರೆ ಒಂದು ಗಗನ್ಯಾನ್ ಮಿಷನ್ನ ಅಡಿಯಲ್ಲಿ ರೋಬೋಟ್ ಅನ್ನ ಕಳಿಸುವಂಥದ್ದು ಒಂದು ಇಸ್ರೋದ ಪ್ಲಾನ್ ಆಗುತ್ತೆ. ಆ ಒಂದು ಯೋ ಮಿತ್ರ ಅನ್ನೋದು ಒಂದು ಒಮೆನಾಯ್ಡ್ ರೋಬೋಟ್ ಆಗುತ್ತೆ. ಯೋ ಮಿತ್ರ ಅಂದ್ರೆ ಒಂದು ರೋಬೋಟ್ ಅಂತ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಹಾಗೆ ಇಸ್ರೋ ಅಧ್ಯಕ್ಷರಾದಂತಹ ಸೋಮನಾಥನ್ ಅವರಿಗೆ ವಿಜ್ಞಾತಂ ಪ್ರಶಸ್ತಿಯನ್ನ ಆದಿಚುಂಚನಗಿರಿ ಮಠ ಕೊಡುತ್ತೆ. ವಿಜ್ಞಾತಂ ಪ್ರಶಸ್ತಿಯನ್ನ ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಎಸ್ ಸೋಮನಾಥನ್ ಅವರಿಗೆ ಕೊಡ್ತಾರೆ. ಹಾಗೆ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಕೂಡ ನೀಡಿ ಗೌರವಿಸಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಟೆಲಿಗ್ರಾಮನ್ನು ಕೂಡ ತಾವು ಫಾಲೋ ಮಾಡಿ. ಮತ್ತು ಜಾಯಿನ್ ಟು ಲರ್ನ್ನ ಒಂದು ಅಫಿಷಿಯಲ್ ಆಂಡ್ರಾಯ್ಡ್ ಆ್ಯಪ್ ಇದೆ. ಹಾಗೆ ಜಾಯಿನ್ ಟು ಲರ್ನ್ನ ಒಂದು ಜಾಲತಾಣ ವೆಬ್ಸೈಟ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಕಂಪ್ಯೂಟರ್ನಲ್ಲಿ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನೀವು ಜಾಯಿನ್ ಟು ಲರ್ನ್ ಆ್ಯಪನ್ನು, ಜಾಯಿನ್ ಟು ಲರ್ನ್ ವೆಬ್ಸೈಟನ್ನು ಬಳಸಿಕೊಂಡು 2023 ಹಾಗೂ 2024 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟನ್ನು ತಾವು ಅಟೆಂಡ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ತಮ್ಮ ರ್ಯಾಂಕನ್ನು ಕೂಡ ತಾವು ಚೆಕ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ಆಗಿ ಆಕ್ಸೆಸ್ ಅನ್ನು ಪಡ್ಕೋಬಹುದು. 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಅದರ ಜೊತೆಗೆ KAS ಮೇನ್ಸ್ನ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು KAS ಮೇನ್ಸ್ನ ಓಲ್ಡ್ ಕ್ವಶನ್ ಪೇಪರ್ಸ್ಗಳ ಡಿಸ್ಕಷನ್ ಕೂಡ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ನಡೀತಾ ಇದೆ. ಜಾಯಿನ್ ಬಟನ್ನ ಲಿಂಕನ್ನು ಕೆಳಗಡೆ ಕೊಡಲಾಗಿರುತ್ತೆ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ. ಸೊ ಯಾರು KAS ಮೇನ್ಸ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ ನೀವು ಜಾಯಿನ್ ಆಗ್ಬಹುದು ಆ ಒಂದು KAS ಮೇನ್ಸ್ನ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ. ಸೊ ಇಷ್ಟು ಇವತ್ತಿನ ಮಾಹಿತಿ. ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.